ನಿನ್ನೆ ನಡೆದಕ್ಕಂತ ನಮ್ಮ ಅಪ್ಪುಗೌಡರ ಮೇಲೆ ಒಂದು ಕೇಸ್ ಎಫ್ಐಆರ್ ಆಗಿತ್ತು. ಅದರ ಪರವಾಗಿ ನಾವೆಲ್ಲ ಅಪ್ಪುಗೌಡರ ಅಭಿಮಾನಿಗಳು ಹಾಗೂ ಪಕ್ಷದ ಹಿರಿಯ ನಾಯಕರು ಎಲ್ಲ ಪಕ್ಷದ ಕಾರ್ಯಕರ್ತರು ಸೇರಿಕೊಂಡು ನಾವು ಕೂಡ ಅವರು ಔಚ ಶಬ್ದದಿಂದ ನಮ್ಮ ಅಪ್ಪುಗೌಡರನ್ನು ಬೈದ ಸಲುವಾಗಿ ನಾವು ಒಂದು ಎಫ್ಐಆರ್ ಮಾಡಿ ಹೋಗಿದ್ವಿ. ನಾವು ಕೊಟ್ಟದ ಎಫ್ಐಆರ್ ಆಗ್ಲಿಲ್ಲ. ಯಾಕಂದ್ರೆ ಎಲ್ಲ ನಮ್ಮ ಅಭಿಮಾನಿಗಳು ನಮಗೂ ತ್ರಾಸ ಆಗ್ತದ, ನಮ್ಮ ನಾಯಕರಿಗೆ ಯಾರೇ ಏನಂದ್ರು ನಮಗೂ ತ್ರಾಸ ಆಗ್ತದ. ಅವ್ರೇನು ತಪ್ಪು ಹೇಳಿಲ್ಲ. ಅದು ಹಿಂದೆ ಆ ಟೈಪ್ ಆ ಸಿಚುವೇಶನ್ ಹಂಗಿತ್ತು. ಆ ತರ ದೊಡ್ಡಗೌಡರು ಇದ್ದಾಗ ಆ ಸಿಚುವೇಶನ್ದಲ್ಲಿ ಇದೇ ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಕೂಡಿ ಒಟ್ಟಿಗಾಗಿ ವೋಟ್ ಮಾಡಿದ್ದಾರೆ. ಇದು ನೆನಪಿಡ್ಬೇಕು, ಕೆಲವರು ನಮಗ್ ನೆನಪದ. ಆ ಟೈಮ್ನಲ್ಲಿ ಏನು ಪಾಕಿಸ್ತಾನ ಏನ್ ಇದು ವಾದ ನಡೀತಿದೆ, ಈ ಛೋಟಾ ಪಾಕಿಸ್ತಾನ ಮಾಡ್ತೀನಿ ಅಂತೇಳಿ, ಅದು ಆ ಟೈಮ್ನಲ್ಲಿ ನಿಮ್ ಸೋಷಿಯಲ್ ಮೀಡಿಯಾ ಇದು ಹೆಚ್ಚಿನವರೆ ಇದಿಲ್ಲ, ಖಾಲಿ ಪತ್ರ ಇದು ಪೇಪರ್ಸ್ ಇದ್ದು. ಹೀಗಾಗಿ ಆ ಟೈಮ್ನಲ್ಲಿ ಇಡೀ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಹಾರಾಡ್ತಿರ್ತಾರೆ ಧ್ವನಿಗಳು, ಛೋಟಾ ಪಾಕಿಸ್ತಾನ ಮಾಡ್ತೀನಿ ಅಂದಾರ, ಕಮರುಲ್ ಇಸ್ಲಾಂ ಪಾಕಿಸ್ತಾನ ಮಾಡ್ತಾನ ಅಂತೇಳಿ. ಈ ರೀತಿ ಅಂದಾಗ ಎಲ್ಲ ಹಿಂದೂಗಳು ಇದೇ ಕಾಂಗ್ರೆಸ್ ಲೀಡರ್ಗಳು ಬಿಜೆಪಿ ಮಾಡಿದ ಆ ಟೈಮ್ನಲ್ಲಿ. ನೆನ್ಪಿಡ್ಬೇಕು ಕೆಲವರಿಗೆ, ಯಾರ್ಯಾರು ಬಿಜೆಪಿ ಮಾಡಿದ ಆ ಟೈಮ್ನಲ್ಲಿ, ಅವಾಗ ಚಂದ್ರಶೇಖರ್ ಪಾಟೀಲ್ ಗೆದ್ದಿದ್ದು. ಇದು ನಾವು ಕೂಡ ಚಿಕ್ಕವರಿದ್ದೀವಿ, ಅವಾಗೆಲ್ಲ ನಮಗೂ ಅನುಭವ ಅದ. ಆ ಟೈಮ್ನಾಗ ನಮಗೂ ತಿಳಿತಿತ್ತು. ಈಗ ಅದು ಹೋಗಿ ನೀವು ಅಪ್ಪುಗೌಡ್ರ ಮೇಲೆ ಬೈದು ಅವ್ರ ಮೇಲೆ ಹೆಪ್ಪರ್ ಮಾಡಿಸ್ತೀರಂದ್ರೆ, ಈಗ ಅಭಿಮಾನಿಗಳು ಎಲ್ಲ ಬಹಳ ದೊಡ್ಡ ಬಳಗ ಅದ. ಅಪ್ಪುಗೌಡ್ರ ಆಯ್ತು, ಚಂದ್ರಶೇಖರ್ ಪಾಟೀಲ್ ರೇವರ್ದಾಯ್ತು, ಅಭಿಮಾನಿಗಳು ಬಹಳ ಜನ ಇದ್ದಾರೆ. ಈಗ ಅಭಿಮಾನಿಗಳನ್ನು ಅವ್ರಿಗೂ ಸಿಟ್ಟು ಅವರು ಏನಾರಂದ್ರೆ ಎಲ್ಲರ ಮೇಲೆ ಕೇಸ್ ಮಾಡ್ಕೊಂತ ಹೋದ್ರೆ ಸರಿಯಲ್ಲ. ಈಗ ನಾವ್ ಏನ್ ಅಪ್ಪುಗೌಡ್ರಿಗೆ ನೀವು ಬೈದ್ರಿ, ಅದು ಎಫ್ಐಆರ್ ಆಗ್ಲೇಬೇಕು. ಈಗ ನಾವು ಪರ್ಮಿಷನ್ ಪ್ರತಿಭಟನೆ ಮಾಡ್ಲಕ್ ನಾವು ಪರ್ಮಿಷನ್ ಕೇಳ್ತೀವಿ. ಇಲ್ಲಿ ರಾಮ ಮಂದಿರ ಹತ್ರ ನಾವೆಲ್ಲ ಕಾರ್ಯಕರ್ತರು ಸೇರಿ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಪರ್ಮಿಷನ್ ಕೊಡು ಅಂತ ಕೇಳಕ್ ಬಂದಿವಿ, ಪರ್ಮಿಷನ್ ಕೊಡಲ್ಲ ಅಂತ. ಅವ್ರಿಗೊಂದು ಕಾನೂನು, ನಮ್ಗೊಂದು ಕಾನೂನು ಇದೆಯಪ್ಪ. ಇದು ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇ ರೀತಿ ಆದ್ರೆ ನಾವು ಮುಂದೆ ನಮ್ಮ ಹಿಂದೂಗಳು ಎಲ್ಲಿ ಹೋಗ್ಬೇಕು, ಆಮ್ ಜನ ಎಲ್ಲಿ ಹೋಗ್ಬೇಕು? ಈ ತರ ಆದ್ರೆ ನಾವು ಸಹಿಸೋದಿಲ್ಲ. ಈ ಒಂದ್ ವೇಳೆ ಎಲ್ಲರನ್ನಾಗ 18 ಜನ ಮೇಲೆ ಎಫ್ಐಆರ್ ಆಗ್ಬೇಕು. ಈಗ ನಮ್ಗೆ ಪ್ರತಿಭಟನೆ ಮಾಡಲು ಪರ್ಮಿಷನ್ ಕೊಡ್ಬೇಕು. ಕೊಡದೆ ಹೋದ್ರೆ ಒಂದು ಉಗ್ರ ಹೋರಾಟ, ನಮ್ಗೆಲ್ಲರಿಗೂ ಅರೆಸ್ಟ್ ಮಾಡ್ರಿ, ನಾವು ಪ್ರತಿಭಟನೆ ಮಾಡಕ್ ತಯಾರಿದ್ವಿ. ಧನ್ಯವಾದಗಳು. ಮಾಡ್ತೀವಿ. ಒಂದ್ ವೇಳೆ ಇವ್ರು ಎಫ್ಐಆರ್ ಮಾಡ್ಲಿಲ್ಲ, 18 ಜನ ಮೇಲೆ ಎಫ್ಐಆರ್ ಮಾಡ್ಲಿಲ್ಲ ಅಂದ್ರೆ ನಾವು ಮುಂದಿನ ದಿನ ನಾಳೆ ಆಗ್ಬೋದು ಅಥವಾ ನಾಡ್ದು ಆಗ್ಬೇಕು, ಒಂದ್ ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ನಾವೆಲ್ಲ ಜೈಲಿಗೆ ಹೋಗಲು ತಯಾರಿದ್ವಿ. ಕೊಟ್ಟಾರ ಅವ್ರು 24 ಅವರ್ಸ್ನಾಗ ನಾ ಎಫ್ಐಆರ್ ಮಾಡ್ತೀನಿ ಅಂತ ಹೇಳ್ಯಾರ. ಮಾಡಿದ್ರೆ ಸರಿ, ಮಾಡ್ಲಿಲ್ಲ ಅಂದ್ರೆ ಎಲ್ಲರೂ ನಾವು ಕಾರ್ಯಕರ್ತರು, ಅಭಿಮಾನಿಗಳು, ಚಂದ್ರಶೇಖರ್ ಪಾಟೀಲ್ ಅಭಿಮಾನಿಗಳು ಎಲ್ಲರೂ ಸೇರಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಕ್ ನಾವು ತಯಾರಿದ್ವಿ. ಇಂಡಿವಿಜುವಲ್ ಮ್ಯಾಗ್ ಕೊಟ್ಟಿದ್ದು ಇಬ್ಬರ ಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಇಂಡಿವಿಜುವಲ್ ಇಬ್ಬರ ಮೇಲೆಲ್ಲ 18 ಜನ ನಿಂದನೆ ಮಾಡ್ಯಾರ ಅಪ್ಪುಗೌಡ್ರಿಗೆ. 18 ಜನರ ಮೇಲೆ ಎಫ್ಐಆರ್ ಆಗ್ಬೇಕು. ನಾವು ಎಲ್ಲ ನೋಡ್ತಾ ಇರ್ತೀವಿ, ನಾವು ಎಲ್ಲ ಜನರಿಗೂ ಗೊತ್ತಾಗ್ತದ, ನಿಮ್ಗೂ ಗೊತ್ತಾಗ್ತದೆ, ಎಲ್ಲರಿಗೂ ಗೊತ್ತದ. ಎಲ್ಲಾರು ಇಬ್ಬರಿಗೆ ಸೂಟ್ರ್ ಕಾರ್ಡ್ ಮಾಡಿದ್ರು ನಡೆಯಲ್ಲ. 18 ಜನರ ಮೇಲೆ ಎಫ್ಐಆರ್ ಆಗ್ಬೇಕು. ಅಂದಾಗೆ ನಾವು ಇದು ಮಾಡ್ತೀವಿ ಪ್ರತಿಭಟನೆ. ಇಲ್ಲಾಂದ್ರೆ ಪ್ರತಿಭಟನೆ ಎಲ್ಲ ಕಾರ್ಯಕರ್ತರು, ಚಂದ್ರಶೇಖರ್ ಪಾಟೀಲ್ ರೇವರವರ ಬಳಗ ಹಾಗೂ ದತ್ತಾತ್ರೇಯ ಬಳಗ ಎಲ್ಲರೂ ಒಟ್ಟುಗೂಡಿ ಒಂದು ಬಿಜೆಪಿ ನಮ್ಮ ಪಾರ್ಟಿ ಪಕ್ಷದಿಂದನು ಎಲ್ಲ ಬಿಜೆಪಿ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿ ರಾಮ ಮಂದಿರ ಹತ್ರ ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಅನುಮತಿ ಕೇಳಕ್ ಬಂದ್ರ ಅನುಮತಿ ಕೊಡ್ಲಿಲ್ಲ. ಇಲ್ಲಿ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಹೋದ್ವಿ, ಇಲ್ರಿ ನಮ್ಗ್ ಕೊಡಕ್ ಬರಲ್ಲ ಪರ್ಮಿಷನ್ ಅಂದ್ರು. ಸ್ಟೇಷನ್ ಬಜಾರ್ಕ್ ಹೋದ್ವಿ, ನಮಗ್ ಬರಲ್ಲ ಅಂದ್ರು. ಯೂನಿವರ್ಸಿಟಿ ಹೋದ್ವಿ, ನಾವ್ ಬರಲ್ಲ. ಮತ್ ಪರ್ಮಿಷನ್ ಯಾರ ಬಲ್ಲಿ ಹೋಗ್ಬೇಕು? ಅಶೋಕ್ ನಗರ್ ಬರುತ್ತೆ, ಸ್ಟೇಷನ್ ಬಜಾರ್ ಬರುತ್ತೆ, ಅಲ್ಲಿ ಅಂದ್ರೆ ಸರ್ಕಲ್ ಇದೆಯಲ್ಲ. ಹಿಂಗಾಗಿ ಆ ಸೈಡ್ ಈ ಸೈಡ್ 3 ಸೆಂಟ್ರಲ್ ನಲ್ಲಿ ಇದೆ, 3 ಸಂಬಂಧಪಟ್ಟಿದೆ. ಯೂನಿವರ್ಸಿಟಿ, ಇದು ಅಶೋಕ್ ನಗರ, ಸ್ಟೇಷನ್ ಬಜಾರ್ 3ಕ್ಕೂ ಸಂಬಂಧಪಡುತ್ತೆ. 3 ಪೊಲೀಸ್ ಸ್ಟೇಷನ್ ಅಲ್ದಾಡಿದ್ವಿ, ನಮ್ಗೆ ಕೊಡಕ್ ಬರಲ್ಲ ಅಂದ್ರು. ಈಗ ನಾವು ಆಲ್ರೆಡಿ ACP ಆಫೀಸ್ ನಲ್ಲಿ ಬಂದಿದೀವಿ, ಅವ್ರಿಗೆ ಕೇಳ್ತಿದ್ವಿ, ರಿಕ್ವೆಸ್ಟ್ ಮಾಡ್ತಿದ್ವಿ. ನಾವು ಪ್ರತಿಭಟನೆ 1 ಗಂಟೆ ಮಾಡ್ತೀವಿ, ನಮ್ಗೆ ಪರ್ಮಿಷನ್ ಕೊಡು ಅಂದ್ರೆ ಕೊಡಲ್ಲ ಅಂತ. ಈಗ ಈಗೆಲ್ಲ ಅಭಿಮಾನಿಗಳು ಸಿಟ್ಟು ಬಂದಿದೆ. ಇನ್ನ ಹೆಚ್ಚಿನ ನೀವು ಹಿಂಗೆ ಮಾಡ್ಕೊಂತ ಹೋದ್ರೆ ಮತ್ತೆ ಬಹಳಷ್ಟು ಉದ್ಭವ ಆಗ್ತದೆ. ಈಗ ನಾವೆಲ್ಲ ಗಂಡಸರು ಬಂದಿವಿ, ಮುಂದೆ ನೆಕ್ಸ್ಟ್ ಹೆಣ್ಮಕ್ಳು ಶುರು ಆಗ್ತದೆ. ಪೊಲೀಸರೇ ಕಾನೂನು ಕೈ ತೊಗೊಳ್ಳೋ ಅವಕಾಶ ಮಾಡಿಕೊಡ್ತಾರೆ ಅಂತ ಅಭಿಮಾನಿ. ಕಾಂಗ್ರೆಸ್ ಪಕ್ಷದ ದುರಾಡಳಿತನೇ ಇದು ಅದ್ರಿ. ಕಾಂಗ್ರೆಸ್ ಏನ್ ಹೇಳ್ತದ ಅವ್ರು ಕೇಳ್ತಾರ. ಪಾಪ ಅಧಿಕಾರ ಯಾರಿದೆ ಅವ್ರ ಮಾತು ಕೇಳ್ತಾರ. ಅವ್ರಿಗೇನ್ ಪಾಪ, ಅವ್ರಿಗೇನ್ ಪೊಲೀಸರು ಏನ್ ತಪ್ಪಿಲ್ಲ. ಈಗ ಅಧಿಕಾರ ಯಾರು ಅಧಿಕಾರ ಮೇಲೆ ಕುಂತ ಅವೆಲ್ಲ ಮಾಡ್ಬೇಡ, ಅವ್ರಿಗೆ ಒಳಗ ಹಾಕಂದ್ರೆ ನಮ್ಗೆ ಒಳಗ ಹಾಕ್ತಾರೆ. ಈಗ ನಿಂತಲೆ ಪ್ರತಿಭಟನೆ ಮಾಡ್ತೀವಿ. ನಾವು ಮಾಡೋದಂತೂ ಬಿಡಲ್ಲ. ನಮ್ಗೆ ಜೈಲಿಗೆ ಹೋಗ್ತೀವಿ, ಕರೆಕ್ಟ್ ಅದ. ನಾವು ಜೈಲಿಗೆ ಹೋಗಕ್ಕೂ ತಯಾರಿದ್ವಿ. ಪ್ರತಿಭಟನೆ ಅಂತೂ ಡೆಫಿನೆಟ್. ಮಾಜಿ ಶಾಸಕರಾದಂತ ದತ್ತಾತ್ರೇಯ ಪಾಟೀಲ್ ರೇವರ್ ಮೇಲೆ ಏನು ಕೆಲವೊಂದು ಕಿಡಿಗೇಡಿಗಳು ಅವ್ರ ಬಗ್ಗೆ ಇಲ್ಲ ಸಲ್ಲದನ್ನ ಆರೋಪ ಮಾಡಿ ಅವರ ಬಗ್ಗೆ ಒಂದು ಘನತೆಗೆ ಧಕ್ಕೆ ಆಗುವ ಹಾಗೆ
ಅವ್ರ ಮೇಲೆ ಆರೋಪಗಳನ್ನು ಮಾಡಿರ್ತಾರೆ. ಇನ್ನೂವರೆಗೂ ಅವರಿಗೆ ಯಾರಿಗೆ ಅರೆಸ್ಟ್ ಮಾಡಿಲ್ಲ, FIR ಕೂಡ ಮಾಡಿಲ್ಲ. ನಾವು ಏನ್ ಕೇಳ್ತಾ ಇದ್ದೀವಿ, ನಮ್ಗೆ ಒಂದು ಕಾನೂನು ಅಡಿಯಲ್ಲಿ ಚೌಕಟ್ಟಿನಲ್ಲಿ ನಮಗೆ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೀವಿ. ಆದ್ರೂ ಕೂಡ ಇಷ್ಟೊಂದು ನಾವು ಕಾರ್ಯಕರ್ತರು ಸೇರಿದೀವಿ, ಹಿಂದೂ ಕಾರ್ಯಕರ್ತರು ಅದರ ಒಂದೇ ಅಂತಲ್ಲ, ಇವತ್ತ ದೀನ ದಲಿತ ಎಲ್ಲರೂ ಒಗ್ಗಟ್ಟು ಒಂದು ಹಿಂದೂಗಳ ಜೊತೆಗೆ ಎಲ್ಲರೂ ಇದ್ದಾರೆ. ನಾವು ಇಲ್ಲಿ ಏನ್ರ ಪೊಲೀಸ್ ಸ್ಟೇಷನ್ 3 ಪೊಲೀಸ್ ಸ್ಟೇಷನ್ ಅಲಿದಾಡಿದೀವಿ, ನಮ್ಗ ಕ್ಯಾರೆ ಅಂತ ಇಲ್ಲ. ನಾವು ಇವತ್ತ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಅಡಿಯಲ್ಲಿ ಎಲ್ರಿಗೂ ಒಂದು ಹೋರಾಟ ಮಾಡ್ಲಿಕ್ಕೆ ಹಕ್ಕಿದೆ. ಆ ಹಕ್ಕನ್ನೇ ಇವತ್ತ ಈ ರಾಜ್ಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನಮ್ಮಿಂದ ಕಸ್ಕಿದುಕೊಳ್ಳುತ್ತಾ ಇದೆ. ನಮ್ದೇನು ಸರ್ಕಾರ ವಿರುದ್ಧ ಹೋರಾಟ ಇಲ್ಲ. ಯಾರು ನಮ್ಮ ಗೌಡರಿಗೆ ಮನಸ್ಸಿಗೆ ನೋವಂಗೆ ಧಕ್ಕೆ ಆಗುವಂಗೆ ಮಾತಾಡಿದ್ರೆ ಅವರನ್ನು ನಮಗೆ ಅರೆಸ್ಟ್ ಮಾಡಂತ ಹೇಳ್ತಾ ಇದೀವಿ. ನಾವೇನು ವಿನಾಕಾರಣ ಸರ್ಕಾರ ವಿರುದ್ಧ ನಮ್ಮ ಪ್ರತಿಭಟನೆ ಅಲ್ಲ. ಏನು ಕೆಲವೊಂದಿಷ್ಟು ಜನ ಗೌಡ್ರು, ಅದೊಂದು ಅಪ್ಪು ಗೌಡ್ರು ಮೆಂತನಲ್ಲ, ಅದೊಂದು ರೇವೂರು ಗೌಡ್ರ ಒಂದು ದೊಡ್ಡ ಅಭಿಮಾನಿಗಳ ಬಳಗ ಹೊಂದಿದೆ. ಆ ಅಭಿಮಾನಿ ಬಳಗ ಇವತ್ತು ಸಾವಿರಾರು ಜನಗಳ ಕೂಡಿಕೊಂಡು ಪ್ರತಿಭಟನೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ಅದಕ್ಕಾಗಿ ನಾನು ಇದು ಪೊಲೀಸ್ ಸ್ಟೇಷನ್ ಪೊಲೀಸರಲ್ಲಿ ವರಿಷ್ಠ ಅಧಿಕಾರಿಗಳಲ್ಲಿ ನಮ್ದೊಂದು ವಿನಂತಿ ಇದೆ, ನಮಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಕಾನೂನು ಅಡಿಯಲ್ಲಿ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಕಡೆ ಏನಾದ್ರು ಅನುಮತಿ ಪಡೆಯಕ್ ಹೋಗ್ತೀರಾ? ಹೋಗಿದ್ದೀವಿ ಸರ್, ಇವತ್ತು ನಾನು ಗ್ರಾಮೀಣ CP ಅವ್ರ ಹತ್ರ ಹೋದೆ, ನಿನ್ನೇನು ಹೋಗಿದ್ದೀವಿ. ನೋಡ್ರಿ ಸರ್, ನಮ್ಗೊಂದು ಕಾನೂನು ಚೌಕಟ್ಟಿನಲ್ಲಿ ನಮಗೆ ಬರೀ ಒಂದು ½ hour ಸಮಯ ಕೊಡ್ರಿ ಅಂತ ಕೇಳಿದ್ರೆ ಅವ್ರು ಏನ್ ಹೇಳಿದ್ರು, ನಾಳೆ ಬರಪ್ಪ, ನಾಳೆ ಬಂದ್ ಕೇಸಿದ್ರೆ 11 ಗಂಟೆ ಬರಿ ಅಂತ ಹೇಳಿದ್ರು. ಇವತ್ತು 11 ಗಂಟೆ ನಾನು ಪುನಃ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಹೋದೆ. ಸರ್, ನಾನು ಬಂದಿದ್ದೀನಿ, ತಾವು ಇನ್ನೂ ಬಂದಿಲ್ಲ ಅಂತಂದ್ರೆ, ಇಲ್ರಿ ನೀವು ಏನೋ 1 ಗಂಟೆ 2 ಗಂಟೆ ಹೋಗ್ಲಿ ಅಂತ ಸತಾಯಿಸ್ತಾ ಇದ್ದಾರೆ. ಸಮಯ ಹೋಗ್ತಾ ಇದೆ, ನಮ್ದು ಒಂದು ತಾಳ್ಮೆ ಇದೆ ನಮಗೂ ಕೂಡ. ಮತ್ತೆ ಇವತ್ತು ಕಾನೂನು ಚೌಕಟ್ಟಿನಲ್ಲಿ ನಮ್ಗೆ ಪ್ರತಿಭಟನೆ ಮಾಡ್ಲಿಕ್ಕೂ ಅವಕಾಶ ಇಲ್ಲ ಅಂದ್ರೆ ಇವತ್ತು ಏನಪ್ಪಾ ಅಂದ್ರೆ ಅಧಿಕಾರ ಅಂತ ಕೈಗೊಂಬೆ ಮಾಡ್ಕೊಂಡಿದೆ ಸರ್ಕಾರ. ಅದಕ್ಕಾಗಿ ನಾವು ದಯವಿಟ್ಟು ವಿನಂತಿಸಿಕೊಳ್ಳೋದೇನಂದ್ರೆ ಕಾನೂನು ವ್ಯಾಪ್ತಿಯಲ್ಲಿ ನಮಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಲಿಂಗರಾಜ್ ದೂರ್ಗೊಂಡ್, ಪಟ್ಟಣ, BJP ರೈತ ಮೋರ್ಚಾ ನಗರ ಅಧ್ಯಕ್ಷ.